ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಒಂದು ಹೆಣ್ಣನ್ನು ಇಲ್ಲಿ ಭೂಮಿ ಮೇಲೆ ಹೇಗೆ ಕಾಣ್ತಾರೆ ಅಂತಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕೀಳಾಗಿ ಕಾಣ್ತಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಆದರೆ ನಾನು ಇಲ್ಲಿ ಹೇಳೋ ಒಂದು ವಿಷಯ ಏನಂದರೆ, ದಿವ್ಯಾ ಆಲೂರು ಅಂತ ಬರೆದಿರೋರು ಏನಂತ ಹೇಳ್ತಾರೆ, ನಾನೇಕೆ ಅಪ್ಪನ ಅಂತ್ಯ ಸಂಸ್ಕಾರ ನೆರವೇರಿಸಿದೆ, ಚಿರನಿದ್ರೆಗೆ ಅವಳದೇ ಜೋಗುಳ, ಹೆತ್ತವರ ಕೊನೆಯ ಪಯಣಕ್ಕೆ ಹೆಣ್ಣು ಮಗಳ ವಿದಾಯ ಗೀತೆ. ಅವರು ಹೇಳೋ ಒಂದೊಂದು ಮಾತು ಇವರು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಮತ್ತು ಯೂಟ್ಯೂಬಲ್ಲಿ ತುಂಬ ಪ್ರಚಲಿತವಾಗಿ ಚೆನ್ನಾಗಿ ತಮ್ಮ ಅನುಭವಗಳ ಮಾತುಗಳನ್ನು ಬಿಚ್ಚಿಡ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲಿ ಇತ್ತು, ಒಂದು ಗಂಡು ಮಗು ಬೇಕು ಅಂತ 5ರಿಂದ 10 ಮಕ್ಕಳನ್ನು, ಅಂದರೆ ಅವಾಗೆಲ್ಲ ಕತೆ ಏನು ಅಂದರೆ ಮಕ್ಕಳ ಸಂತಾನಹರಣ ಚಿಕಿತ್ಸೆ ಇಲ್ಲದೆ ಕಾರಣ ಅದಾಗುತ್ತಿತ್ತು. ಆದರೂ ಒಂದು ಗಂಡು ಮಗು ಬೇಕೇ ಬೇಕು ಎಂಬ ಹಠ ಅಲ್ಲಿ ಇತ್ತು ಎನ್ನುವುದಕ್ಕೆ ಇನ್ನೊಂದು ಸಾಕ್ಷಿ. ಗಂಡು ಮಗು ಯಾಕೆ ಬೇಕು ಅಂತ ಹಂಬಲ ಪಡ್ತಾರೆ ಅಂತಂದರೆ, ಸತ್ತಾಗ ಕೊಳ್ಳಿ ಇಡೋಕ್ಕೆ ಗಂಡು ಬೇಕು ಅಂತ ಆಸೆ ಪಡೋ ನಮ್ಮ ಕರ್ನಾಟಕ ಪ್ರವೃತ್ತಿ. ಅದು ಇನ್ನೂ ಮರೆಯಾಗಿಲ್ಲ, ಆಗೋಕ್ಕೂ ಸ್ವಲ್ಪ ಇನ್ನೂ ತುಂಬ ಸಮಯ ತಗೊಳುತ್ತೆ ಅಂತ ನನ್ನ ಅನಿಸಿಕೆ. ಇದಿನ್ನೂ 2026 ಅಂದರೆ 2050 ಆಗ್ಬೋದು, ಇಲ್ಲ 3026 ಆಗ್ಬೋದು, ಹೇಳೋಕ್ಕಾಗಲ್ಲ. ಅಂದರೆ ಇನ್ನೂ 100 ವರ್ಷವೂ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಹಿಂದೆಲ್ಲ ಹೋರಾಡಿದವರು ಅಕ್ಕ ಮಹಾದೇವಿ ವಚನಗಳಲ್ಲಾಗಲಿ ಅವರು ಹೋರಾಟ ಮಾಡಿದರು. ಒನಕೆ ಹೋಗುವಾಗಲಿ ಒನಕೆಯಿಂದ ಹೋರಾಟ ಮಾಡಿದರು. ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ ಒಂದು ಖಡ್ಗದಿಂದ ಹೋರಾಟ ಮಾಡಿದರು. ಅವೆಲ್ಲ ಹೆಣ್ಣು ಅನ್ನೋಕ್ಕೆ ಒಂದು ಏನೋ ಹೀಗೆ ಅಂತ ಭಾವನೆ ಅಂತ ತಿಳ್ಕೊತೀನಿ. ಹಾಗೆಯೇ ಇಲ್ಲಿ ದಿವ್ಯಾ ಆಲೂರವರು ಅವರ ತಮ್ಮದೇ ಅಪ್ಪನ ಶವ ಸಂಸ್ಕಾರವನ್ನು ಚಿತೆಗೆ ಬೆಂಕಿ ಹಚ್ಚಿ ನಾನು ಒಂದು ಹೆಣ್ಣು ಗಂಡಿಗೆ ಸಮಾನತೆ ತೋರಿಸಿಕೊಟ್ಟವರು. ಹಾಗೆಯೇ ನನ್ನ ಅಪ್ಪನಿಗೆ ನನ್ನ ಸ್ವಾತಂತ್ರ್ಯ ಇದೆ ಅಂತ ತೋರಿಸಿಕೊಟ್ಟವರು. ಇಲ್ಲಿ ಹುಟ್ಟು ಅನಿವಾರ್ಯವಾದಾಗ ಸಾವು ಅನಿವಾರ್ಯತೆ ಕಂಡೇ ಕಾಣುತ್ತೆ. ಅದನ್ನು ಯಾವ ರೀತಿ ನಮ್ಮ ಸಮಾಜದಲ್ಲಿ ಬಿತ್ತರಿಸುತ್ತಾ ಹೋಗ್ತೀವಿ, ಅದೇ ಬಿತ್ತರಿಕೆ ಸಾಧ್ಯ ಆಗ್ತದೆ. ಹಾಗೆಯೇ ನಮ್ಮ ಸಮಾಜದಲ್ಲಿ ಇನ್ನೂ ಬದಲಾವಣೆಗಳು ಇದೇ ಥರ ಆಗಲಿ, ಇದೇ ಥರ ಇವರು ಅವರ ಅನುಭವಗಳನ್ನು ಹಂಚುತ್ತಾ ಹೋಗಲಿ. ಅದ್ಭುತವಾದ ಅನುಭವ ಸಿಕ್ಕರೆ ನೀವು ಕೇಳಿ. ಫೇಸ್ಬುಕ್ಕಲ್ಲಿ ಸಿಗ್ತಾರೆ, ಇನ್ಸ್ಟಾಗ್ರಾಮ್ದಲ್ಲಿ ಸಿಗ್ತಾರೆ, ಹಾಗೆಯೇ ಇವರು ಯೂಟ್ಯೂಬಲ್ಲಿ ಸಿಕ್ಕಿರ್ತಾರೆ. ನಾನು ಅವಾಗವಾಗ ಇವರ ಅನಿಸಿಕೆಗಳನ್ನು ಕೇಳಿದ್ದೀನಿ ಮತ್ತು ಇವತ್ತು ಓದ್ತಾ ಇದ್ದೀನಿ ನೋಡಿ. ಧನ್ಯವಾದಗಳು. ಸಾವಿತ್ರಿ, ನಾಮಿತಿ ಕವಿತ್ರಿ, ಧಾರವಾಡ.